ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ಗುರುಗಂಟೆಯಲ್ಲಿ ಹರಿನಾಥ್ ರೆಡ್ಡಿ ಅಂತ. ಇವತ್ತೇನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಅನೇಕ ಹೋರಾಟಗಳು ಮತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ ಯಾವ ರಾಜಕೀಯ ವ್ಯಕ್ತಿಗಳು ಅಷ್ಟೊಂದು ಈ KPS ಹಗರಣ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಬಡ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಮಾಣಿಕತೆಯಲ್ಲಿ ಓದಿಕೊಂಡು ಒಳ್ಳೆಯ ವಿದ್ಯಾವಂತರಾಗಿರ್ತಕ್ಕಂಥ ಆ ವಿದ್ಯಾರ್ಥಿಗಳಿಗೆ KPSC ಒಂದು ತುಂಬ ಹಗರಣ ಮತ್ತು ಭ್ರಷ್ಟಾಚಾರ ಅನ್ಯಾಯಗಳು ನಡೀತಾ ಇದೆ. ಸುಮಾರು 3 ದಶಕಗಳಿಂದ ನಡೀತಾ ಇದೆ. ಇದರ ವಿಚಾರವಾಗಿ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆ ಜಿಲ್ಲೆ ಮತ್ತು ತಾಲೂಕು ಗ್ರಾಮಗಳಲ್ಲಿ ಅನೇಕ ಹೋರಾಟಗಳು ನಮ್ಮ KRS ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣಾರೆಡ್ಡಿ ಅವರಿಗೆ ಅನೇಕ ಹೋರಾಟಗಳು ಮಾಡಿ ಆ ಹೆಗ್ಗಳಿಕೆ ನಮ್ಮ KRS ಪಕ್ಷಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಗರದಿಂದ ನಮ್ಮ KRS ಪದಾಧಿಕಾರಿಗಳು, ಸದಸ್ಯರು, ಸೈನಿಕರು ಎಲ್ಲ ಸೇರ್ಕೊಂಡ್ಬಿಟ್ಟು ಅವರಿಗೆ ನ್ಯಾಯ ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಈ ಮತ್ತು ಮಾಧ್ಯಮರು ನಾಡಿನ ಯುವಜನರನ್ನು ರಕ್ಷಿಸಿ ಎಂಬ ಇದರ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸುತ್ತಿದ್ದೇವೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದು ಇದಕ್ಕೆ ನೇರ ಕಾರಣ ನೇಮಕಾತಿಗಳಲ್ಲಿ ಹಾಗೂ ವರ್ಗಾವಣೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಭ್ರಷ್ಟಾಚಾರವೇ ನೇರ ಕಾರಣವಾಗಿದೆ. ಕಳೆದ 3 ದಶಕಗಳಿಂದ ಬಹುತೇಕವಾಗಿ ರಾಜ್ಯದಲ್ಲಿ ನಡೆದಿರುವ ಎಲ್ಲ ನೇಮಕಾತಿಗಳು ಭ್ರಷ್ಟಾಚಾರದಿಂದ ಕೂಡಿದ್ದು ಅರ್ಹರು ಮತ್ತು ಬಡವರು ಸರ್ಕಾರದಿಂದ ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಅಕ್ರಮವಾಗಿ ಮತ್ತು 16 ಲಕ್ಷ ಲಂಚ ನೀಡಿ ಸರ್ಕಾರ ಉದ್ಯೋಗ ಪಡೆದವರು ಭ್ರಷ್ಟಾಚಾರವನ್ನು ತಮ್ಮ ಸೇವಾ ಅವಧಿಯಲ್ಲಿ ಮುಂದುವರಿಸಿಕೊಂಡು ಹೋಗುತ್ತಾರೆ. ಇಂತಹ ಅಕ್ರಮ ನೇಮಕಾತಿಗಳಿಗೆ ಮೂಲದಲ್ಲೇ ಕಾರಣವಾಗಿರುವುದು ಕರ್ನಾಟಕ ಲೋಕಸೇವಾ ಆಯೋಗವು ತಾನೇ ಪ್ರಕಟಿಸಿರುವ ವೇಳಾಪಟ್ಟಿಯಂತೆ ನೇಮಕಾತಿ ನಡೆದಿರುವ ಯಾವುದೇ ಉದಾಹರಣೆ ಕಳೆದ 3 ದಶಕಗಳಲ್ಲಿ ಇರುವುದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ KPSC ಮೂಲಕ ನೇಮಕ ಮಾಡಿಕೊಳ್ಳುವುದು ಅಕ್ರಮಗಳಿಗೆ ಕಾರಣವಾಗುತ್ತದೆ ಮತ್ತು ತಡವಾಗುತ್ತದೆ ಎಂಬ ಕಾರಣ ನೀಡಿ ಕರ್ನಾಟಕ ಪರೀಕ್ಷಾ ಮಂಡಳಿ ಮೂಲಕ ನೇಮಕಾತಿಗಳನ್ನು ಸರ್ಕಾರದ ಅನೇಕ ಇಲಾಖೆಗಳು ಮಾಡಿಕೊಂಡಿವೆ ಮತ್ತು ಅದು ಇತ್ತೀಚೆಗೆ ತೆಗೆದುಕೊಳ್ಳುತ್ತಿದ್ದೇವೆ. ನಮ್ಮ ಪಕ್ಷದಿಂದ ಪಶು ವೈದ್ಯಕೀಯ ಇಲಾಖೆಯ ನೇಮಕಾತಿ ಮತ್ತು ವಜಾಗೊಂಡಿರುವ KPSC ಅಧ್ಯಕ್ಷರ ವಿರುದ್ಧ ತನಿಖೆಯನ್ನು ನ್ಯಾಯಾಂಗದ ಮೇಲ್ವಿಚಾರಣೆ ನಡೆಸಬೇಕು. 2ನೇದಾಗಿ, ಪ್ರಸ್ತುತ ಇರುವ ಆಯೋಗ ಎಲ್ಲ ಸದಸ್ಯರನ್ನು ವಜಾ ಮಾಡಿ ದಕ್ಷ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿರುವ ವ್ಯಕ್ತಿಗಳನ್ನು ಹೊಸದಾಗಿ ನೇಮಕ ಮಾಡಬೇಕು. 3ನೇದಾಗಿ, ಲೋಕಸೇವಾ ಆಯೋಗದ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಇರುವ ಸಂವಿಧಾನಿಕ ರಕ್ಷಣೆಯನ್ನು ತೆಗೆಯಬೇಕು. ಇಷ್ಟೇ ನನ್ನ ಮತ್ತೆ ನಿಮಗೆ ನಾನು ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ತಾ ಏನಪ್ಪ ವಿಚಾರ ಅಂತಂದರೆ, ನೀವು ಇಂಥ ಕಷ್ಟಕರ ವಿಚಾರದಲ್ಲಿ ರಾಜ್ಯದಲ್ಲಿ ಅನೇಕ ಕಡೆ ಭ್ರಷ್ಟಾಚಾರ, ಅನ್ಯಾಯ, ಗೂಂಡಾಗಿರಿ ಇಂಥ ಅನ್ಯಾಯಗಳು ನಡೀತಾ ಇರತಕ್ಕಂಥ ಒಂದು ವಿಚಾರಗಳನ್ನು ನೀವು ಜನಗಳ ಮುಂದೆ ಪತ್ರಿಕೆಗಳ ಮೂಲಕ, ಜಾಲತಾಣಗಳ ಮೂಲಕ ಜನಗಳಿಗೆ ಕಲಿಸ್ತಾ ಇರ್ತೀರಾ. ಅದಕ್ಕೋಸ್ಕರ ನಿಮಗೆ ನಮ್ಮ ಒಂದು ಈ ಸಭೆಯ KRS ಪಕ್ಷದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಹಿರಿಯರು ಎಲ್ಲ ಕಡೆಯಿಂದ ನಾನು ಧನ್ಯವಾದಗಳನ್ನು ಕೊಡ್ತೇನೆ. ಒಂದು ಇನ್ನೂರು ಕೊಡಬೇಕಂದ್ರೆ ಇದು ಚೀಟಿ ಕೊಡೋದು, ಸುಮ್ಮನೆ ಕೊಟ್ಬಿಡ್ತಾರೆ. ಯಾವ ರೇಟು ಏನಿದೆ ಅಂತ ನಮ್ಗೆ ಗೊತ್ತಾಗ್ತಾರೆ. ಯಾರಿಗೆ ಈ ಚೀಟಿ ಕೊಟ್ಟು ಅವರು ತಗೊಂಡೋಗ್ಬೇಕು. ರೈತರಿಗೆ ರೇಟು ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ. 300-360 ತಗೊತಾ ಇದ್ದಾರೆ ಒಂದು ಮೀಡಿಯಂ ಊಟಿಗೆ. ಅವ್ರು ಬರೋದು 260 ರೂಪಾಯಿ ಥರ ಬರೋದು ಆ ರೇಟು. ಇವ್ರು ಬಂದಂಥವ್ರಿಗೆ ಮರ್ಯಾದೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದೇ ಬೇರೆಯವ್ರು ಬಂದರೆ ಅವ್ರಿಗೆಲ್ಲ ಅವಶ್ಯಕತೆ ಕೊಡ್ತಾರೆ. ರೈತರಿಗೆ ಮಾತ್ರ ಜಾಸ್ತಿ ಮೋಸ ಮಾಡ್ತಾರೆ. ನಾಳೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನಾವು ಮುಂದೆ ಮುಂದುವರ್ಸಲಾಗುತ್ತೆ. ಏನಪ್ಪ ಅಂತಂದರೆ, ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನು ಘಟಕ ಹೊಸದಾಗಿ ನಿರ್ಮಾಣ ಆಗಿದೆ ಗುರುಮಂಡಿಯಲ್ಲಿ, ಅದೇ ವಿಚಾರವಾಗಿ ಇನ್ನು ಮುಂದೆ ತಮ್ಮೊಂದಿಗೆ ರೈತರಿಗೆ ನ್ಯಾಯ ಒದಗಿಸುವ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ಮೊಟ್ಟಮೊದಲನೇದಾಗಿ ರಸಗೊಬ್ಬರದ ದರ ನಿಗದಿತ ದರ ವಿಚಾರವಾಗಿ, ಮತ್ತೆ ಏನು ತಾಲೂಕು ಕಚೇರಿಯಲ್ಲಿ ಅರ್ಜಿಗಳು ಸಲ್ಲಿಕೆ ಮಾಡ್ತಾರೆ, ಮೋದಿ ಖಾತೆ ಆಗಲಿ, ಆಧಾರ್ ಬಿಡುಗಡೆ ಆಗಲಿ, ಹಲವಾರು ಒಂದು ವಿಚಾರವಾಗಿ ಅರ್ಜಿಗಳು ಹಾಕೊಂಡಿರ್ತಾರೆ. ಆದರೆ ಅದಕ್ಕೆ ಅವಧಿ ಅಂತ ಇರುತ್ತೆ. ಅದು ಯಾವುದೇ ರೀತಿ ಅದಕ್ಕೆ ಸ್ಪಂದಿಸದೆ, ಕೆಲವು ಅಧಿಕಾರಿಗಳು ಅದಕ್ಕೆ ಸ್ಪಂದಿಸದೆ ಕಸದ ಬುಟ್ಟಿಗೆ ಎತ್ಕೊಂಡು ಹಾಕುವಂತ ಘಟನೆಗಳು ತುಂಬಾ ನಡೆದಿದೆ. ರೈತರು ತುಂಬಾ ಸರಿ ಬಂದು ಹೇಳಿದ್ದಾರೆ. ಇದರ ವಿಚಾರವಾಗಿ ನಿಗದಿತ ಸಮಯಕ್ಕೆ ಏನು ಅರ್ಜಿ ಕೊಟ್ಟಿದ್ದಾರೋ ಅದಕ್ಕೆ ರೈತರಿಗೆ ನ್ಯಾಯ ಮಾಡಿಕೊಡ್ಬೇಕು. ಮತ್ತೆ ಬಂದ್ಬಿಟ್ಟು ಅರ್ಜಿಯಲ್ಲಿ ರಾಜಕಾರಣವನ್ನು ಬಿಟ್ಟು ತೊಲಗಿ ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣ
ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ, ಬೆಂಬಲಿಸಿ, ವೋಟ್ ಮಾಡಿ ಡೊನೇಟ್ ಮಾಡಿ, ಗೆ ಸಪೋರ್ಟ್ ಮಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ ಒಳ್ಳೆಯದನ್ನೇ ಮಾಡಿ, ಮಾಡುತ್ತಲೇ ಇರಿ. ಜೈ